ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದಿಂದ ಸಿದ್ಧತೆಗಳು ಸಾಗ್ತಾ ಇದೆ. ಇನ್ನೊಂದೆಡೆ ಭಾನು ಮುಸ್ತಕ್ ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆಯಾಗಿರುವ ಭಾನು ಮುಸ್ತಕ್ ರವರಿಂದ ದಸರಾ ಉದ್ಘಾಟನೆ ಆಗಲಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಮಹಿಳೆಗೆ ಬೂಕರ್ ಸಿಕ್ಕಿರೋದು ಸಂತೋಷ. ಪ್ರಗತಿಪರ ಚಿಂತಕರು, ಕನ್ನಡ ಚಳವಳಿ ಹೋರಾಟಗಾರರು ದಸರಾ ಉದ್ಘಾಟನೆಗೆ ಅವರಿಗೆ ಆಹ್ವಾನವನ್ನ ಮಾಡಿದ್ದೇವೆ. ಭಾನು ಮುಸ್ತಕ್ ಅವರಿಗೆ ಗೌರವದಿಂದ ಜಿಲ್ಲಾಡಳಿತ ಆಹ್ವಾನವನ್ನ ಮಾಡಿದೆ. ಈ ಬಾರಿ 11 ದಿನ ದಸರಾ ನಡೆಯಲಿದೆ. ಸೆಪ್ಟೆಂಬರ್ 22ರಿಂದ ದಸರಾ ಆರಂಭ ಆಗಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದಸರಾದಲ್ಲಿ ಏರ್ ಶೋಗೆ ಅನುಮತಿ ಸಿಕ್ಕಿದೆ. ನಾನು ಪತ್ರವನ್ನ ಬರೆದಿದ್ದೆ ರಾಜನಾಥ್ ಸಿಂಗ್ ಅವರಿಗೂ ದಸರಾಗೆ ಬರಬೇಕು ಅಂತ ಹೇಳಿ ಆಹ್ವಾನಿಸಿದ್ದೇನೆ ಅನ್ನೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ದಸರಾ 22 ಸೆಪ್ಟೆಂಬರ್ 22ಕ್ಕೆ ಪ್ರಾರಂಭ ಆಗುತ್ತೆ. ಈ ಸಲ 11 ದಿನ ದಸರಾ ನಡೀತದೆ. ಶಾಸ್ತ್ರದ ಪ್ರಕಾರ ನವದಶಮಿ ಅಲ್ಲ, ಇದು ದಶಮಿ ಅಲ್ಲ, 11 ದಿನ ದಸರಾ ನಡೀತದೆ. ಸೊ ವಿಜಯದಶಮಿ 11ನೇ ದಿನಕ್ಕೆ ನಡೀತದೆ. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ದಿನ. ಸೊ ಭಾನು ಮುಸ್ತಾಕ್ ಅವರಿಗೆ ಅವರನ್ನು ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ. ದಸರಾ 22 ಸೆಪ್ಟೆಂಬರ್ 22ಕ್ಕೆ ಪ್ರಾರಂಭ ಆಗುತ್ತೆ. ಈ ಸಲ 11 ದಿನ ದಸರಾ ನಡೀತದೆ. ಶಾಸ್ತ್ರದ ಪ್ರಕಾರ ನವದಶಮಿ ಅಲ್ಲ, ಇದು ದಶಮಿ ಅಲ್ಲ, 11 ದಿನ